ಒಂದೇ ಸಮುದಾಯದ ನಾಯಕರು ಇತ್ತ ತಂತ್ರ ಪ್ರತಿತಂತ್ರವನ್ನ ಹೆಣೆಯೋದಕ್ಕೆ ಮುಂದಾಗಿರುವಂತಹದ್ದು. ಯಾವ ನಾಯಕನ ಕೈ ಹಿಡಿತಾನೆ ಆ ಸಮುದಾಯ ಅನ್ನುವಂಥದ್ದು ಒಂದೆಡೆ ಈಗ ಸದ್ಯ ಸಹಜವಾಗಿ ಪ್ರಶ್ನೆ ಈಗ ಭುಗಿಲೆದಿದೆ. ಅದರಲ್ಲೂ ಒಕ್ಕಲಿಗ ಏಕಮೇವಾಧಿಪತ್ಯಕ್ಕೆ ಕೈ ದೋಸ್ತಿ ಸಮರವನ್ನ ಸಹ ಸಾರ್ತಾ ಇರುವಂತಹದ್ದು. ಒಕ್ಕಲಿಗ ಮತವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ತಂತ್ರಗಾರಿಕೆಯನ್ನ ಹೆಣಿತಾ ಇದ್ದಾರೆ. ಬಂಡೆ ಒಕ್ಕಲಿಗ ಬಣದ ದೋಸ್ತಿಯನ್ನ ತಿರುಗುಬಾಣವನ್ನಾಗಿಸಿಕೊಂಡಿದ್ದಾರೆ. ಬಿಜೆಪಿಯ ವಿರುದ್ಧ ಸಮರವನ್ನ ಸಾರಿರುವಂತಹದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬಿಜೆಪಿಯಿಂದ ಒಕ್ಕಲಿಗರಿಗೆ ಮೋಸ ಅಂತ ಹೇಳಿ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪ್ರಚಾರದಲ್ಲಿ ಇದನ್ನೇ ಒತ್ತಿ ಒತ್ತಿ ಹೇಳ್ತಾ ಇರುವಂತಹದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡೋದ್ರ ಮೂಲಕ ಸಿಎಂ ಸ್ಥಾನಕ್ಕೆ ಗಾಳವನ್ನ ಹಾಕ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನು ಒಕ್ಕಲಿಗರು ಮತ ಹಾಕಿದ್ರೆ ಸಿಎಂ ಆಗೋದಕ್ಕೆ ನನಗೆ ಅನುಕೂಲವಾಗುತ್ತೆ, ಲೋಕಸಭಾ ಚುನಾವಣೆ ಬಳಿಕ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ ಅನ್ನುವಂತಹ ಕುರುಹನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹದ್ದು. ಅದ್ರ ಜೊತೆಗೆ ಮೊನ್ನೆಯಷ್ಟೇ ಒಕ್ಕಲಿಗ ಸಮುದಾಯದ ಸಭೆಯನ್ನ ಕರೆದಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಕುತೂಹಲಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿ ಭಾಷಣ ಪ್ರತಿ ಮಾತಲ್ಲೂ ಸಹ ಡಿಕೆ ಶಿವಕುಮಾರ್ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಏಕಮೇವಾಧಿಪತ್ಯಕ್ಕೆ ಕೈ ದೋಸ್ತಿ ಸಮರ ಮುಂದುವರೆದಿರುವಂತಹದ್ದು. ಜಾತಿ ಸಮುದಾಯ ಧರ್ಮ ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೊಡ್ಡ ಕಾಳಗವನ್ನಾಗಿ ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ ಸೇರಿದಂತೆ ಇನ್ನು ಡಿಕೆ ಶಿವಕುಮಾರ್ ಅವರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯೂ ಕೂಡ ವಿರೋಧ ಪಕ್ಷದ ನಾಯಕ ಬಿಜೆಪಿ ವಿರೋಧ ಪಕ್ಷದ ನಾಯಕನಾಗಿರುವಂತಹ ಅಶೋಕ್ ಅವರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸೀನಿಯರ್ ಇದ್ದೀನಿ, ಅವ್ರು ಇನ್ನೂ ಜೂನಿಯರ್, ನಾವು ಎಷ್ಟೋ ವರ್ಷಗಳಿಂದ ನಾವು ಇದಕ್ಕೂ ಮುಂಚಿತವಾಗಿ ನಾವು ಡಿಸಿಎಂ ಆಗಿದೆ, ನಮ್ಮದ್ರಲ್ಲಿ ಡಿಸಿಎಂ ಆಗಿ ಅಶ್ವಥ್ ನಾರಾಯಣ ಅವರು ಕೂಡ ಆಗಿದ್ರು, ಸದಾನಂದ ಗೌಡರು ಸಿಎಂ ಆಗಿದ್ರು, ನಮ್ಮಲ್ಲೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನಮ್ಮ ಸಮುದಾಯಕ್ಕೆ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು ವಿಪಕ್ಷ ನಾಯಕ ಅಶೋಕ್ ಅವರು. ಆದರೆ ಈಗ ಡಿಕೆ ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರ ನಡುವಿನ ಸಮುದಾಯದ ಮತಯುದ್ಧ, ಮತಬೇಟೆ, ಮತಯಾಚನೆಯ ಇದು ಸಮರ ಏನಿದೆ ಯಾವ ಹಂತವನ್ನ ಹೋಗಿ ತಲುಪುತ್ತೆ ಕಾದ್ ನೋಡ್ಬೇಕಾಗಿದೆ.